ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಪೋಯಂ ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಪೋಯಂ ನಿಮ್ಮ 7ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ಪುಸ್ತಕದಲ್ಲಿ ಇದೆ. ಈ ಪದ್ಯದ ಹೆಸರು ಡಿಯರ್ ಗ್ರ್ಯಾಂಡ್ ಮಾ ಗ್ರ್ಯಾಂಡ್ ಪಾ. ಗ್ರ್ಯಾಂಡ್ ಮಾ ಅಂದ್ರೆ ಅಜ್ಜಿ, ಗ್ರ್ಯಾಂಡ್ ಮದರ್ ಅನ್ನೋ ಒಂದು ದೊಡ್ಡ ಶಬ್ದದ ಶಾರ್ಟ್ ಫಾರ್ಮ್ ಆಗಿ ಗ್ರ್ಯಾಂಡ್ ಮಾ, ಗ್ರ್ಯಾನಿ ಅಂತ ಹೇಳ್ತಾರೆ. ಗ್ರ್ಯಾಂಡ್ ಮಾ ಅಂದ್ರೆ GRAND, ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಪಾ ಅಂದ್ರೆ ಗ್ರ್ಯಾಂಡ್ ಫಾದರ್ ಅನ್ನೋ ಒಂದು ದೊಡ್ಡ ಶಬ್ದದ ಶಾರ್ಟ್ ಫಾರ್ಮ್. GRANDFATHER, ಗ್ರ್ಯಾಂಡ್ ಫಾದರ್. ಅಜ್ಜಿ ಮತ್ತು ಅಜ್ಜನ ಮೇಲೆ ಒಂದು ಪದ್ಯ. ಬಿಫೋರ್ ವಿ ರೀಡ್, speaking practice. Look at the following picture and speak as many sentences as you can to describe what they are doing. ಕೆಳಗಿನ ಚಿತ್ರದಲ್ಲಿ ನೀವು ಈ ಚಿತ್ರವನ್ನ ಇಂಗ್ಲಿಷ್ನಲ್ಲಿ ವರ್ಣನೆ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ವಾಕ್ಯಗಳ ರಚನೆ ಮಾಡಬೇಕು. ಉದಾಹರಣೆ, ಗ್ರ್ಯಾಂಡ್ ಪಾ ಆ್ಯಂಡ್ ಚಿಂಟು ಆರ್ ಪ್ಲೇಯಿಂಗ್ ಕ್ರಿಕೆಟ್. Goody and Grandma are playing with the ball. Grandpa is wearing white clothes. Grandma is wearing a red sari. Goody is wearing a saffron colored dress, while Chintu is wearing yellow shirt and red pant. Chintu is playing barefooted, as well as Goody is also playing with barefoot. Grandfather is wearing his spectacles so that he could see the ball coming. ಅಂತ ನೀವು ಒಂದಿಷ್ಟು ವಾಕ್ಯಗಳನ್ನು ಮಾಡ್ಬೋದು. ಇದೇ ಥರ ನೀವು ಬೇರೆ ಬೇರೆ ವಾಕ್ಯಗಳ ರಚನೆಗೆ ಪ್ರಯತ್ನ ಮಾಡಿ. Recall activity. Write as many words as you can. ಇಲ್ಲಿ ನೀವು ನಾನು ಇಷ್ಟೊತ್ತು ಹೇಳಿರುವ ವಾಕ್ಯಗಳಲ್ಲಿ ಉಪಯೋಗ ಮಾಡಿರುವ ಶಬ್ದಗಳನ್ನು ಬರಿಬೇಕು. ವಿಡಿಯೋನ ಬರೀ 1 ನಿಮಿಷ ರಿವೈಂಡ್ ಮಾಡಿ ಮತ್ತೊಮ್ಮೆ ನಾನು ಹೇಳಿರುವ ವಾಕ್ಯಗಳನ್ನು ಕೇಳಿಸ್ಕೊಂಡು ಇಲ್ಲಿ ಅವುಗಳಲ್ಲಿಂದ ನಿಮಗೆ ಎಷ್ಟು ಶಬ್ದಗಳು ನೆನಪಿರ್ತಾವೋ ಅವುಗಳನ್ನು ಬರೀರಿ. ಇನ್ನು ಅದಕ್ಕಿಂತ ಒಳ್ಳೆ ಕೆಲಸ ಏನು ಮಾಡ್ಬೋದು ಅಂದರೆ, ಇಲ್ಲಿ ವಿಡಿಯೋನ ಪಾಸ್ ಮಾಡಿ ನಿಮಗೆ ಇಲ್ಲಿಂದ ಎಷ್ಟು ಶಬ್ದಗಳನ್ನು ನೀವು ಹುಟ್ಟಿಸ್ಬೋದು ಈ ಚಿತ್ರದಿಂದ. ಪ್ಲೇ ಗ್ರೌಂಡ್, ಸ್ಲೀಪರ್ಸ್, ಸಾರಿ, ಡ್ರೆಸ್, ಶರ್ಟ್, ಸ್ಟಂಪ್ಸ್, ಬ್ಯಾಟ್, ಬಾಲ್, ಸ್ಪೆಕ್ಟಿಕಲ್ಸ್ ಅಂತ ನೀವು ಎಷ್ಟು ಶಬ್ದಗಳನ್ನು ನೀವು ರಚನೆ ಮಾಡೋಕ್ಕಾಗುತ್ತೋ ಅವುಗಳನ್ನು ಇಲ್ಲಿ ಬರೀರಿ. ಇವಾಗ ನಾವು ಪದ್ಯವನ್ನು ಓದೋಕ್ಕೆ ಶುರು ಮಾಡೋಣ. ಡಿಯರ್ ಗ್ರ್ಯಾಂಡ್ ಮಾ ಆ್ಯಂಡ್ ಗ್ರ್ಯಾಂಡ್ ಪಾ, ವೆನ್ ವಿ ಆರ್ ವಿತ್ ಯು ವಿ ಆಲ್ವೇಸ್ ಹ್ಯಾವ್ ಫನ್. ನಾವು ನಿಮ್ಮ ಜೊತೆ ಇದ್ದಾಗ ಯಾವಾಗಲೂ ಮಜಾ ಮಾಡ್ತೀವಿ. ಯು ಮೇಕ್ ಅಸ್ ಫೀಲ್ ವಿ ಆರ್ ಯುವರ್ ಸ್ಪೆಷಲ್ ಒನ್ಸ್. ನಾವು ನಿಮಗೆ ಯಾರು ವಿಶೇಷ ವ್ಯಕ್ತಿಗಳು ಅಂತ ಒಂದು ಭಾವನೆಯನ್ನು ಕೊಡ್ತೀರಾ. ವಿ ಕ್ಯಾನ್ ಟೆಲ್ ಬೈ ದಿ ಕೈಂಡ್ನೆಸ್ ಇನ್ ಯುವರ್ ಸ್ಮೈಲ್ಸ್. ಯು ರಿಕಾಲ್ ಹೌ ಥಿಂಗ್ಸ್ ಲುಕ್ ಥ್ರೂ ದಿ ಐಸ್ ಆಫ್ ಅ ಚೈಲ್ಡ್. ನಿಮ್ಮ ಮುಖದ ಮೇಲಿರೋ ಮುಗುಳ್ನಗೆಯನ್ನು ನೋಡಿ ನಮಗೇನನ್ಸುತ್ತೆ ಅಂದರೆ, ಮಕ್ಕಳ ದೃಷ್ಟಿಯಿಂದ ಈ ಜಗತ್ತು ಹೇಗೆ ಕಾಣುತ್ತೆ ಅಂತ ನೀವು ನೆನೆಸ್ಕೊತಾ ಇರ್ತೀರಾ ಅಂತ ಅನಿಸುತ್ತೆ. ಇಫ್ ವಿ ರಿಯಲಿ ನೀಡ್ ಅ ಹಗ್ ಆರ್ ಟೂ. ಹಗ್ ಅಂದರೆ ತಬ್ಬಿಕೋ, ಹಗ್ ಅಂದರೆ ಅಪ್ಪಿಕೋ, ತಬ್ಬಿಕೋ. If we really need a hug or two, we know that we can depend on you. ನಿಮ್ಮ ಮೇಲೆ ನಾವು ಡಿಪೆಂಡ್ ಆಗ್ಬೋದು. ಗಿವಿಂಗ್ ಹಗ್ಸ್ ಈಸ್ ವಾಟ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂ ಬೆಸ್ಟ್. ಅಪ್ಪಿಕೊಳ್ಳುವುದು, ತಬ್ಬಿಕೊಳ್ಳುವುದು ಅಜ್ಜಿಯಷ್ಟು ಚೆನ್ನಾಗಿ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಯು ಡೂ ಇಟ್ ಬೆಟರ್ ದೆನ್ ಆಲ್ ದ ರೆಸ್ಟ್. ಹಿಯರ್ ಈಸ್ ಅ ಸೀಕ್ರೆಟ್.
and it is true. Grandma and grandpa, our hearts belong to you. Secret ಅಂದ್ರೆ ರಹಸ್ಯ. ಅರ್ಥ ಆಯ್ತಾ ಪದ್ಯ ಇದು? ಒಂದು ಚಿಕ್ಕ ಪದ್ಯ ಒಂದ್ಸರ್ತಿ ಸ್ಟಾರ್ಟಿಂಗ್ ಇಂದ ಓದ್ಬಿಡೋಣ. Dear Grandma and Grandpa, when we are with you, we always have fun. You make us feel we are your special ones. We can tell by the kindness in your smiles. You recall how things look through the eyes of a child. If we really need a hug or two, we know that we can depend on you. Giving hugs is what grandparents do best. And you do it better than all the rest. Here is a secret, and it is true. Grandma, Grandpa, our hearts belong to you ಅಂತ ಪದ್ಯ. ಪದ್ಯ ಬರೆದವರು ಯಾರು ಅಂತ ಗೊತ್ತಿಲ್ಲ. ಅನ್ನೋನ್ ಆಥರ್ ಅಂತ ಇದೆ. ಸರಿನಾ? ಮುಂದೆ ಪ್ರಶ್ನೆ ಉತ್ತರಗಳು. ಪ್ರಶ್ನೆ ಉತ್ತರಗಳಲ್ಲಿ ತುಂಬಾನೇ ಸಿಂಪಲ್ ಆಗಿರೋ ಪ್ರಶ್ನೆಗಳಿದ್ದಾವೆ. ಅಷ್ಟೊಂದು ಕಠಿಣವಾದ ಪ್ರಶ್ನೆಗಳು ಇಲ್ಲಿಲ್ಲ ಯಾವುವು. ಸರಿನಾ? ಮೊದಲನೇ ಪ್ರಶ್ನೆ, ಹೂ ಈಸ್ ದಿ ಸ್ಪೀಕರ್ ಇನ್ ದಿ ಪೋಯಮ್? ದಿ ಗ್ರ್ಯಾಂಡ್ ಚಿಲ್ಡ್ರನ್, ಮೊಮ್ಮಕ್ಕಳು. ಮೊಮ್ಮಕ್ಕಳಿಗೆ ಏನಂತಾರೆ? ಗ್ರ್ಯಾಂಡ್ ಚಿಲ್ಡ್ರನ್. ದಿ ಗ್ರ್ಯಾಂಡ್ ಚಿಲ್ಡ್ರನ್ ಆರ್ ದಿ ಸ್ಪೀಕರ್ಸ್ ಇನ್ ದಿ ಪೋಯಮ್. Who does you refer to in the poem? You refer to the grandparents in this poem. How do grandparents make their grandchildren feel they are special? The grandparents are very much affectionate to their grandchildren. They talk with kind words, treat the grandchildren with love, and always grandparents make sure the grandchildren are having fun, and this makes grandchildren feel that they are special. ನಾಲ್ಕನೇ ಪ್ರಶ್ನೆ, how is the company of grandchildren helpful to grandparents? Grandparents are like a guide and a mentor to the grandchildren. Grandparents feel lonely. Grandparents feel lonely at their old age. Living apart from the family, living far away from the family makes grandparents feel bad. But when they are living with the grandchildren, the grandparents as well as the grandchildren can have a lot of fun, which is good for both of them because grandchildren will learn some new things from the grandfather and grandmother. Also, the grandparents can learn some new things from grandchildren, and also they can recall their childhood and look at the world through the eyes of a child. This eventually leads to a good health for both grandparents as well as grandchildren. ಐದನೇ ಪ್ರಶ್ನೆ, according to the poet, what is the best thing grandparents can do for their grandchildren? According the poet, grandparents are the best one to give a hug or two to the grandchildren. ನಾಲ್ಕನೇ ಪ್ರಶ್ನೆ, what is the secret that the grandchildren share with their grandparents? In the last two lines of the poem, the poet says that
The secret is the grandchildren's heart truly belongs to the grandparents. That is the secret that the grandchildren share with the grandparents. Discuss with your partner and answer the following. How do you express your love for your grandparents? ಇದೊಂದು ಸೆಲ್ಫ್ ಅಸೆಸ್ಮೆಂಟ್ ಹೋಮ್ವರ್ಕ್ ಆಗಿದೆ. ನೀವು ನಿಮ್ಮ ಅಜ್ಜಿ ತಾತರಿಗೆ ಅಜ್ಜಿಗೆ ಹೇಗೆ ಪ್ರೀತಿಸ್ತೀರಾ, ಎಷ್ಟು ಪ್ರೀತಿ ಮಾಡ್ತೀರಾ ಮತ್ತು ಅದನ್ನ ಹೇಗೆ ತೋರಿಸ್ಕೊಡ್ತೀರಾ ಅನ್ನೋದನ್ನ ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿರಿ ಅಂತ ಹೇಳ್ತಾ ಇದ್ದಾವೆ. ಮೂರನೇ ಪ್ರಶ್ನೆ, ಅಬ್ಸರ್ವ್ ದಟ್ ದಿ ವರ್ಡ್ ಟು ಇನ್ ದಿ ಲೈನ್ 5 rhymes with the word you in the line 6. Can you find other rhyming words in the poem? ನೀವು ಟು ಮತ್ತು ಯು ಅನ್ನೋ ಎರಡು ಶಬ್ದಗಳು ಹೇಗೆ ರೈಮಿಂಗ್ ವರ್ಡ್ಸ್ ಇದಾವೋ ಇದೇ ಥರ ಬೇರೆ ಬೇರೆ ರೈಮಿಂಗ್ ವರ್ಡ್ಸ್ನ ನೀವು ನೆನೆಸ್ಕೊಂಡು ಬರೆಯೋಕ್ಕಾಗುತ್ತಾ, ಪದ್ಯವನ್ನು ಓದಿ ಬರೆಯೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಬರೀಲೇಬೇಕಾಗತ್ತೆ. ಯಾಕಂದರೆ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದರೆ ನಿಮಗೆ ಉತ್ತರ ಗೊತ್ತಿರಲ್ಲ. ಇಲ್ಲಿ ನನಗೆ ನೆನಪಿರೋ ಒಂದಿಷ್ಟು ರೈಮಿಂಗ್ ವರ್ಡ್ಸ್ ಯಾವ್ಯಾವ ಅಂದರೆ ಟ್ರೂ, TRUV, ಟ್ರೂ ಮತ್ತು ಯು ಅಂತ ಇದೆ. ಅದಾದಮೇಲೆ ಒನ್ಸ್, ONES, ಒನ್ಸ್ ಆ್ಯಂಡ್ ಸ್ಮೈಲ್ಸ್ ಅಂತ ಇದೆ. ಆಮೇಲೆ ಬೆಸ್ಟ್ ಮತ್ತು ರೆಸ್ಟ್ ಅನ್ನೋ ಎರಡು ರೈಮಿಂಗ್ ವರ್ಡ್ಸ್ಗಳು ನೆನಪಿದ್ದಾವೆ. ಇವುಗಳನ್ನು ಬಿಟ್ಟು ನಿಮಗೆ ಬೇರೆ ಯಾವುದನ್ನ ರೈಮಿಂಗ್ ವರ್ಡ್ ಸಿಕ್ಕರೆ ಬರೀರಿ. ಇಲ್ಲಿಗೆ ನಿಮ್ಮ ಈ ಪದ್ಯ ಮುಗೀತು. ಕೆಳಗಡೆ ಒಂದು ರೀಡ್ ಆ್ಯಂಡ್ ಎಂಜಾಯ್ ಅನ್ನೋ ಒಂದು ಸುಂದರವಾದ ಪದ್ಯನ ಕೊಟ್ಟಿದ್ದಾರೆ. ಇವುಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಒಂದಿಷ್ಟು ಶಬ್ದಗಳನ್ನು ನಾನು ಅಂಡರ್ಲೈನ್ ಮಾಡ್ತೀನಿ. ಅವುಗಳ ಅರ್ಥವನ್ನು ಕೂಡ ನೀವು ಹುಡುಕೋದಕ್ಕೆ ಪ್ರಯತ್ನ ಮಾಡಿ. ಆಸ್ ಅ ಹೋಮ್ವರ್ಕ್, ಹರ್ಟ್ಸ್, ಕೋಝಿ, ವಾರ್ಮ್, ನ್ಯಾಪ್, ಲ್ಯಾಪ್, ಮತ್ತೆ ಪ್ರೇಯರ್ಸ್, ಬ್ಲೆಸ್, ಟೈಟ್, ಕಾಸ್, ಆರ್ಮ್ಸ್. ಈ ಶಬ್ದಗಳ ಅಂಡರ್ಲೈನ್ ಮಾಡಿರೋ ಶಬ್ದಗಳ ಅರ್ಥಗಳನ್ನು ಮೊದಲು ಕಂಡುಹಿಡಿಯಿರಿ. ಅದಾದಮೇಲೆ ಈ ಪದ್ಯವನ್ನು ಓದಿ ಪೂರ್ಣ ಪದ್ಯದ ಸಾರಾಂಶವನ್ನು ನೀವು ಬರೆಯೋದಕ್ಕೆ ಅಥವಾ ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿಗೆ ನಿಮ್ಮ ಪದ್ಯ ಮುಗೀತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.